ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಇದು ನಮ್ಮ 4ನೆಯ ಕಂಪ್ಯೂಟರ್ ಸೈನ್ಸ್ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಈ ಎಲ್ಲ ವಿಡಿಯೋಸ್ಗಳನ್ನು ನೋಡ್ಕೊಂಡ್ರೆ ನಾಳೆ ಔಟ್ ಆಫ್ ಎಕ್ಸಾಮಲ್ಲಿ ತೆಗಿತೀರಾ. ನೋಡಿ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂಥ ಪವನ್ ಅವರಿಗೆ ಧನ್ಯವಾದಗಳು. ಪವನ್ ಅವರು ತಮ್ಮ ಹೆಸರು ಕ್ವಶನ್ ಪೇಪರ್ ಮೇಲೆ ಬರೆದು ಕಳಿಸಿ ಅನ್ನೆಲ್ವ ಕಳಿಸಿದ್ದಾರೆ. ಹಾಗಾಗಿ ಇಲ್ಲಿ ಮಿಸ್ಟೇಕ್ ಆಗಲ್ಲ ನಿಮ್ಮ ಕಡೆಯಿಂದ. ಏನೇ ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಇಷ್ಟೇ ನಾನು ನಿಮ್ಗೆ ಹೇಳಲಿಕ್ಕೆ ಸಂತೋಷ ಬಯಸೋದು. ಹಾಗೂ ಏನು ಅಂತ ಹೇಳಿದರೆ, ನಮ್ಮ ಒಂದು ಮೇಲ್ ಐಡಿಗೆ ತಮ್ಮ ಬಳಿ ಇರುವಂಥ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಯಾವುದೇ ಸ್ಟ್ರೀಮ್ ಆಗಿರ್ಬೋದು, ಕ್ವಶನ್ ಪೇಪರ್ಸ್ಗಳನ್ನು ಕಳಿಸಿಕೊಡಿ ಮಕ್ಕಳೇ. ಧನ್ಯವಾದಗಳು. ಕ್ವಶನ್ ನಂಬರ್ 1, ವಾಟ್ ಈಸ್ ಆ್ಯನ್ ಎಕ್ಸೆಪ್ಷನ್ ಇನ್ ಪ್ರೋಗ್ರಾಮಿಂಗ್ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರು ಆಪ್ಷನ್ ಎ ಆಗಿರುತ್ತೆ. ಎ ಟೈಪ್ ಆಫ್ ಎರರ್ ದಟ್ ಅಕರ್ಸ್ ಡ್ಯೂರಿಂಗ್ ದಿ ಎಕ್ಸಿಕ್ಯೂಷನ್ ಆಫ್ ಎ ಪ್ರೋಗ್ರಾಮ್ ಅಂತ. Question number 2, my dear children, what is the primary purpose of the assert statement in Python ಅಂತ ಇದೆ. Right answer is option C, to test if a condition is true and raise an exception if it is false ಅಂತ. ನೋಡಿ ವಿದ್ಯಾರ್ಥಿಗಳೇ, ರ್ಯಾಂಕ್ ಸ್ಟೂಡೆಂಟ್ಸು ನೋಡ್ತಾ ಇರ್ತೀರಾ, ಆ್ಯಾವ್ರೇಜು ನೋಡ್ತಾ ಇರ್ತೀರಾ, ಎಲ್ಲರೂ ನೋಡ್ತಾ ಇರ್ತೀರಾ. ದಯವಿಟ್ಟು ಯಾವುದಾದ್ರೂ ಆನ್ಸರು ನಿಮಗೆ ಇದ್ಯಾಕೋ ತಪ್ಪು ಅಂತ ಅನ್ನಿಸ್ತಾ ಇದ್ದರೆ, ಯಾಕಂದರೆ ಟೆಕ್ಸ್ಟ್ ಬುಕ್ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಅಂತಹ ತಪ್ಪುಗಳು ಹುಡುಕ್ಬಿಟ್ಟು ಬೇಕಾದ್ರೆ ತಾವುಗಳು ಕಮೆಂಟಲ್ಲಿ ಸರ್ ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹಾಕಿ ಖುಷಿಯಾಗುತ್ತೆ ನನಗೆ. ವಿಚ್ ಡೇಟಾ ಸ್ಟ್ರಕ್ಚರ್ ಫಾಲೋ ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ ಅಂತ ಇದೆ. ಕ್ವಶನ್ ನಂಬರ್ 3, ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸ್ಟ್ಯಾಕ್. ವಿಚ್ ಡೇಟಾ ಸ್ಟ್ರಕ್ಚರ್ ಈಸ್ ಯೂಸ್ಡ್ ಟು ಕನ್ವರ್ಟ್ ಆ್ಯನ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಟು ಪೋಸ್ಟ್ ಫಿಕ್ಸ್ ಅಂತ ಇದೆ. ಕ್ವಶನ್ ನಂಬರ್ 4, ರೈಟ್ ಆನ್ಸರ್ ಈಸ್ ಸ್ಟ್ಯಾಕ್. 2 ಸಲ ಸ್ಟ್ಯಾಕು. ಕ್ವಶನ್ ನಂಬರ್ 5, ವಿಚ್ ಈಸ್ ದಿ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಕ್ಯೂ. ರೈಟ್ ಆನ್ಸರ್ ಈಸ್ ಕ್ವಶನ್ ನಂಬರ್ 5ಗೆ FIFO, FIFO. ಇದು ಆನ್ಯುವಲ್ ಎಕ್ಸಾಮಲ್ಲೂ ಕೇಳಿದ್ದಾರೆ ಕಣ್ರಿ, 4, 5. ಕ್ವಶನ್ ನಂಬರ್ 6, ಇನ್ ಬಬಲ್ಸ್ ಶಾರ್ಟ್ ಆಫ್ಟರ್ ಈಚ್ ಪಾಸ್ ವಾಟ್ ಹ್ಯಾಪನ್ಸ್ ಟು ದಿ ಲಾರ್ಜೆಸ್ಟ್ ಎಲಿಮೆಂಟ್ ಇನ್ ದಿ ಲೀಸ್ಟ್. Question number 6, right answer is option C, it moves to the last position. ಐ ಥಿಂಕ್ ಪವನ್ ರ್ಯಾಂಕ್ ಸ್ಟೂಡೆಂಟು ಅಂತ ಅನಿಸುತ್ತೆ, ಯಾಕಂದರೆ ಒಂದು ಕ್ವಶನ್ ಬಿಟ್ಟು ಇಲ್ಲಿಯವರೆಗೂ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಅವರು ಬರೆದಿದ್ದಾರೆ. ಕ್ವಶನ್ ನಂಬರ್ 7 ನೋಡೋಣ. ಅಸರ್ಷನ್ ಇದೆ ಹಾಗೂ ಒಂದು ರೀಸನ್ ಇದೆ. ಟೈಪ್ ಎರರ್ ಈಸ್ ರೇಸ್ಡ್ ವೆನ್ ಅನ್ ಆಪ್ರೇಟರ್ ಈಸ್ ಸಪ್ಲೈಡ್ ವಿತ್ ಎ ವ್ಯಾಲ್ಯೂ ಆಫ್ ಇನ್ಕರೆಕ್ಟ್ ಡೇಟಾ ಟೈಪ್ ಅಂತ ಇದೆ. ಇನ್ನೊಂದು ಟ್ರೈಯಿಂಗ್ ಟು ಏನಿದು ಕಾನ್ಕೆನೇಟ್ a string and a integer without conversion causes type error ಅಂತ ಇದೆ. ಕ್ವಶನ್ ನಂಬರ್ 7, ರೈಟ್ ಆನ್ಸರ್ ಈಸ್ ಬೋತ್ ಆರ್ ಟ್ರೂ ಮ್ಯಾನ್. ಯಾವುದು? ಬೋತ್ ಎ ಆ್ಯಂಡ್ ಆರ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಮುಂದಿನ ಒಂದು ಪಾಠನ ನೋಡ್ತಾ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ವರ್ಡ್ಸ್ ಅಂತ ಇದೆ. ದ ಡಿಫಾಲ್ಟ್ ಎಂಡ್ ಆಫ್ ಲೈನ್ ಕ್ಯಾರೆಕ್ಟರ್ ಇನ್ ಪೈಥಾನ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8, ರೈಟ್ ಆನ್ಸರ್ ಈಸ್ ಲಾಸ್ಟ್ ಆಪ್ಷನ್ ಇದೆ ಅಲ್ವಾ, ಅದು ಎನ್ ಅಂತ. ಕ್ವಶನ್ ನಂಬರ್ 9, ದಿ ಡ್ಯಾಶ್ ಮೆಥಡ್ ಈಸ್ ಯೂಸ್ಡ್ ಟು ರಿಟರ್ನ್ ದಿ ಕರೆಂಟ್ ಪೊಸಿಷನ್ ಆಫ್ ದಿ ಫೈಲ್ ಪಾಯಿಂಟರ್ ಇನ್ ಪೈಥಾನ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಟೆಲ್. ಫಸ್ಟ್ ಸೆಕೆಂಡ್ ಆಪ್ಷನ್ ಇದೆ ಅಲ್ವಾ, ಅದು TELL ಬ್ರಾಕೆಟ್ ಬರಬೇಕು. Question number 10, the method dash is used to position the file object to a particular position in a file ಅಂತ ಇದೆ. ಕ್ವಶನ್ ನಂಬರ್ 10ಕ್ಕೆ ಸರಿಯಾದ ಉತ್ತರ ಸೀಕ್, SEEK ಬ್ರಾಕೆಟ್ ಹಾಕಬೇಕು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಮಕ್ಕಳೇ. ದಯವಿಟ್ಟು ಮರೆಯಬೇಡಿ, ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್. ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳುಹಿಸಿಕೊಡಿ. ALLINONE1PDF99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐ ಡಿ. ನಮ್ಮ ಮೇಲ್ ಐ ಡಿಗೆ ಫೋಟೋ ಹೊಡೆದುಬಿಟ್ಟು ನಿಮ್ಮ ಕ್ವಶನ್ ಪೇಪರ್ಸ್ಗಳನ್ನು ಕಳುಹಿಸಿ. ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು. ವಾಟ್ ಈಸ್ ದ ಪರ್ಪಸ್ ಆಫ್ ದಿ ರೈಸ್ ಸ್ಟೇಟ್ಮೆಂಟ್ ಇನ್ ಪೈಥಾನ್, ರೈಟ್ ಇಟ್ಸ್ ಸಿಂಟ್ಯಾಕ್ಸ್ ಅಂತ ಇದೆ. ಮೆನ್ಷನ್ ದಿ ಟೈಪ್ಸ್ ಆಫ್ ಫೈಲ್ಸ್ ಕೂಡ ಇದೆ. ವಾಟ್ ಈಸ್ ಪ್ರಿಫಿಕ್ಸ್ ಆ್ಯಂಡ್ ಪೋಸ್ಟ್ ಫಿಕ್ಸ್ ಏನಂತೀರ ಎಕ್ಸ್ಪ್ರೆಷನ್ಸ್ ಕೂಡ ಇದೆ. ಪಾರ್ಟ್ ಸಿ, ಮೈ ಡಿಯರ್ ಚಿಲ್ಡ್ರನ್, ಬ್ರೀಫ್ಲಿ ಎಕ್ಸ್ಪ್ಲೇನ್, ಟ್ರೈ, ಎಕ್ಸೆಪ್ಟ್ ಆ್ಯಂಡ್ ಫೈನಲಿ ಬ್ಲಾಕ್ ಇದೆ. ಎಕ್ಸ್ಪ್ಲೇನ್ ದಿ ಫಾಲೋಯಿಂಗ್, ರೈಟ್ ರೈಟ್ ಲೈನ್ಸ್, ರೀಡ್ ಲೈನ್ಸ್. ವಾಟ್ ಈಸ್ ಸ್ಟ್ಯಾಕ್, ರೈಟ್ ಎನಿ ಟು ಅಪ್ಲಿಕೇಶನ್ ಆಫ್ ಸ್ಟ್ಯಾಕ್ ಇನ್ ಪ್ರೋಗ್ರಾಮಿಂಗ್. ಡಿಫೈನ್ ಕ್ಯೂ, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ರೇರ್ ಆ್ಯಂಡ್ ಫ್ರಂಟ್ ಎಂಡ್ ಇನ್ ಎ ಕ್ಯೂ. ನೋಡಿ, ಪಾರ್ಟ್ ಡಿ 5 ಮಾರ್ಕ್ಸ್, ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಎಕ್ಸ್ಪ್ಲೇನ್ ಕಾಮನ್ ಬಿಲ್ಟ್ ಇನ್ ಎಕ್ಸೆಪ್ಷನ್ ಇನ್ ಪೈಥಾನ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಓದೋದ್ರಿಂದ ಏನು ಉಪಯೋಗವಿಲ್ಲ, ಬರೀಬೇಕಾಗಿರೋದು ನೀವು, ಓದಬೇಕಾಗಿರೋದು ನೀವು. ಐ ಡಿಡ್ ಮೈ ವರ್ಕ್. ನಾನು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಮತ್ತೊಮ್ಮೆ ನಮ್ಮ ಪವನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು. ಉಳಿದ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ.
ಧನ್ಯವಾದಗಳು. ಆಲ್ ದ ಬೆಸ್ಟ್. ಐ ಆಮ್ ವೇಟಿಂಗ್ ಫಾರ್ ಯುವರ್ ಲವ್ಲಿ ಬ್ಯೂಟಿಫುಲ್ ಹಾರ್ಟ್ ಟಚಿಂಗ್ ಕಮೆಂಟ್ಸ್. ಧನ್ಯವಾದಗಳು ವಿದ್ಯಾರ್ಥಿಗಳೇ.